ಎಲ್ಲರಿಗೂ ನಮಸ್ಕಾರ. 3ನೇ ತರಗತಿ ಚಾಪ್ಟರ್ 3 ಬೆಸ್ಟ್ ಫ್ರೆಂಡ್ಸ್. ಈ ಒಂದು ಬೆಸ್ಟ್ ಫ್ರೆಂಡ್ಸ್ ಅನ್ನೋ ಒಂದು ಚಾಪ್ಟರ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ದೇರ್ ವೇರ್ 4 ಫ್ರೆಂಡ್ಸ್, ಸರ್ಕಲ್, ಸ್ಕ್ವೇರ್, ಟ್ರಯಾಂಗಲ್ ಆ್ಯಂಡ್ ರೆಕ್ಟ್ಯಾಂಗಲ್. ಅಲ್ಲಿ ಒಂದು 4 ಜನ ಫ್ರೆಂಡ್ಸ್ ಇರ್ತಾರೆ. ಸರ್ಕಲ್, ಸ್ಕ್ವೇರ್, ಟ್ರಯಾಂಗಲ್ ಮತ್ತು ರೆಕ್ಟ್ಯಾಂಗಲ್. ಏನು ಹೇಳ್ತೀವಿ? ಸರ್ಕಲ್ ಚೌಕ, ಕನ್ನಡದಲ್ಲಿ ವೃತ್ತ, ಚೌಕ, ತ್ರಿಭುಜ ಮತ್ತು ಆಯತ ಅಂತೇಳಿ 4 ಜನ ಫ್ರೆಂಡ್ಸು. ಒನ್ ಡೇ ದೇರ್ ಬಿಗನ್ ಅ ಫೈಟ್ ಬಿಟ್ವೀನ್ ದ ಫ್ರೆಂಡ್ಸ್. ಒಂದಿನ ಏನಾಗುತ್ತೆ, 4 ಜನ ಫ್ರೆಂಡ್ಸ್ಗಳ ಮಧ್ಯೆ ಫೈಟ್ ಸ್ಟಾರ್ಟ್ ಮಾಡ್ಕೊತಾರೆ. ಏನಂತ? ಈಚ್ ಆಫ್ ದೆಮ್ ಸೆಡ್ ದೇ ವೇರ್ ದ ಬೆಸ್ಟ್. ಪ್ರತಿಯೊಬ್ಬರು ಏನು ಹೇಳ್ತಾರೆ? ನಾನು ಬೆಸ್ಟ್, ನಾನು ಎಲ್ಲರಿಗಿಂತ ಬೆಸ್ಟ್ ಅನ್ನೋ ಒಂದು ಆರ್ಗ್ಯುಮೆಂಟನ್ನು ಸ್ಟಾರ್ಟ್ ಮಾಡ್ತಾರೆ. ಸರ್ಕಲ್ ಸೆಡ್, ಸರ್ಕಲ್ ಅಂದರೆ ವೃತ್ತ, ಇದು ವೃತ್ತ ಹೇಳುತ್ತೆ. ಸರ್ಕಲ್ ಸೆಡ್ ಐ ಆಮ್ ದ ಬೆಸ್ಟ್, ಐ ಆಮ್ ರೌಂಡ್ ಆ್ಯಂಡ್ ಬ್ಯೂಟಿಫುಲ್, ಐ ಹ್ಯಾವ್ ನೋ ಶಾರ್ಪ್ ಎಡ್ಜಸ್. ಅದೇನಿರುತ್ತೆ? ಸರ್ಕಲ್ ಐ ಆಮ್ ದ ಬೆಸ್ಟ್, ನಾನು ಬೆಸ್ಟ್ ಇದ್ದೀನಿ. ಐ ಆಮ್ ಅ ರೌಂಡ್ ಆ್ಯಂಡ್ ಬ್ಯೂಟಿಫುಲ್, ನಾನು ವೃತ್ತಾಕಾರವಾಗಿದ್ದೀನಿ ಮತ್ತು ಬ್ಯೂಟಿಫುಲ್, ಸುಂದರವಾಗಿದ್ದೀನಿ. ಐ ಹ್ಯಾವ್ ನೋ ಶಾರ್ಪ್ ಎಡ್ಜಸ್, ಯಾವುದೇ ರೀತಿ ಶಾರ್ಪ್ ಎಡ್ಜಸ್ ನನ್ನ ಹತ್ರ ಇಲ್ಲ. ಚಿಲ್ಡ್ರನ್ ಯೂಸ್ ಮೀ ಟು ಡ್ರಾ ಅ ಸ್ಮೈಲಿಂಗ್ ಫೇಸ್. ಚಿಲ್ಡ್ರನ್ ಏನು ಮಾಡ್ತಾರೆ? ಮಕ್ಕಳು ಸ್ಮೈಲಿಂಗ್ ಫೇಸ್ ಮಾಡೋಕ್ಕೆ ನನ್ನನ್ನು ಯೂಸ್ ಮಾಡ್ತಾರೆ. ದೇರ್ ಆರ್ ಸೋ ಮೆನಿ ಬ್ಯೂಟಿಫುಲ್ ಥಿಂಗ್ಸ್ ಇನ್ ಮೈ ಶೇಪ್. ಎಷ್ಟೊಂದು ಸುಂದರವಾಗಿರ್ತಕ್ಕಂಥ ಶೇಪ್ಸು ನನ್ನಿಂದ ಆಗಿವೆ. ಐ ಆಮ್ ದ ಬೆಸ್ಟ್, ಹಾಗಾಗಿ ನಾನು ಬೆಸ್ಟ್ ಅಂತ ಸರ್ಕಲ್ ಹೇಳುತ್ತೆ. ನೆಕ್ಸ್ಟು ಆಗ ದ ಅದರ್ ಶೇಪ್ಸ್ ರೆಫ್ಯೂಸ್ ಟು ಅಗ್ರಿ ವಿತ್ ದ ಸರ್ಕಲ್. ಬೇರೆ ಇರ್ತಕ್ಕಂಥ ಶೇಪ್ಗಳು ಏನಿರ್ತಾವಲ್ಲ, ಸ್ಕ್ವೇರು, ರೆಕ್ಟ್ಯಾಂಗಲ್ ಮತ್ತು ಟ್ರಯಾಂಗಲ್, ಅವೆಲ್ಲ ಏನು ಮಾಡ್ತವೆ? ನಿನ್ನ ಸರ್ಕಲ್ ಹೇಳ್ತಕ್ಕಂಥನ ಒಪ್ಕೊಳ್ಳೋದಿಲ್ಲ. ಸ್ಕ್ವೇರ್ ದೆನ್ ಸೆಡ್, ಆವಾಗ ಸ್ಕ್ವೇರ್ ಹೇಳುತ್ತೆ ಐ ಆಮ್ ದ ಬೆಸ್ಟ್, ಐ ಹ್ಯಾವ್ 4 sides ಆ್ಯಂಡ್ ಆಲ್ ಆಫ್ ದೆಮ್ ಆರ್ ಈಕ್ವಲ್ ಇನ್ ಸೈಜ್. ನನಗೆ 4 ಸೈಡ್ಸ್ ಇದ್ದಾವೆ, 4 ಸೈಡ್ಸ್ ಏನಿದ್ದಾವೆ? ಈಕ್ವಲ್ ಆಗಿದ್ದಾವೆ. ಚಿಲ್ಡ್ರನ್ ಈಟ್ ಮೆನಿ ಸ್ವೀಟ್ಸ್ ವಿಚ್ ಆರ್ ಸ್ಕ್ವೇರ್ ಇನ್ ಶೇಪ್. ಮಕ್ಕಳು ಏನು ಮಾಡ್ತಾರೆ? ಸಾಕಷ್ಟು ಸ್ವೀಟ್ಗಳನ್ನು, ಸ್ಕ್ವೇರಲ್ಲಿರ್ತಕ್ಕಂಥ ಶೇಪಲ್ಲಿರ್ತಕ್ಕಂಥ ಸ್ವೀಟ್ಗಳನ್ನು ತಿಂತಾರೆ. ಐ ಲುಕ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ಸೊ ಐ ಆಮ್ ದ ಬೆಸ್ಟ್. ನಾನು ತುಂಬ ಸುಂದರವಾಗಿ ಕಾಣ್ತಾ ಇದ್ದೀನಿ, ಹಾಗಾಗಿ ನಾನು ಬೆಸ್ಟ್ ಅಂತ ಸ್ಕ್ವೇರ್ ಹೇಳುತ್ತೆ. ನೆಕ್ಸ್ಟು ಆಫ್ಟರ್ ಲಿಸ್ನಿಂಗ್ ಟು ದಿಸ್ ಟ್ರಯಾಂಗಲ್ ಸೆಡ್ ಇನ್ ಅ ಲೌಡ್ ವಾಯ್ಸ್. ಜೋರಾಗಿ ಇದೆಲ್ಲ ಕೇಳ್ಕೊತಾ ಇರ್ತಕ್ಕಂಥ ಟ್ರಯಾಂಗಲ್ ಹೇಳುತ್ತೆ ಜೋರಾಗಿ, ಐ ಆಮ್ ದ ಬೆಸ್ಟ್, ಜಸ್ಟ್ ಲುಕ್ ಎಟ್ ಮೀ, ಐ ಆಮ್ ಸೋ ಬ್ಯೂಟಿಫುಲ್. ನಾನು ಬೆಸ್ಟ್, ನೋಡಿ ನನ್ನ ಕಡೆಗೆ ನೋಡಿ. ಐ ಆಮ್ ಸೋ ಬ್ಯೂಟಿಫುಲ್, ನಾನು ಎಷ್ಟು ಸುಂದರವಾಗಿದ್ದೀನಿ. ಐ ಹ್ಯಾವ್ 3 sides, ನನಗೆ 3 ಸೈಡ್ಗಳಿದ್ದಾವೆ. ಕನ್ನಡದಲ್ಲಿ ಏನು ಹೇಳ್ತೀವಿ? ಬಾವುಗಳಂತೀವಲ್ಲ, ಸೈಡ್ಸ್ ಇದ್ದಾವೆ. ಚಿಲ್ಡ್ರನ್ ಯೂಸ್ ಮೀ ಟು ಡ್ರಾ ಮೌಂಟೇನ್ಸ್. ಮೌಂಟೇನ್ ಅಂದರೆ ಬೆಟ್ಟಗಳನ್ನು ಮಾಡಲಿಕ್ಕೆ ನನ್ನನ್ನು ಏನು ಮಾಡ್ತಾರೆ? ಬಳಸ್ತಾರೆ. ದೇ ಎಂಜಾಯ್ ಮೆನಿ ಎಮ್ಮಿ ಸ್ನ್ಯಾಕ್ಸ್ ಇನ್ ಮೈ ಶೇಪ್, ಸೊ ಐ ಆಮ್ ದ ಬೆಸ್ಟ್. ಎಷ್ಟೊಂದು ಇರ್ತಕ್ಕಂಥ ಸ್ನ್ಯಾಕ್ಸನ್ನು ಮಾಡಲಿಕ್ಕೆ ನನ್ನ ಶೇಪನ್ನು ಬಳಸ್ತಾರೆ. ಎಮ್ಮಿ ಸ್ನ್ಯಾಕ್ಸನ್ನು ನನ್ನ ಶೇಪಲ್ಲೇ ಮಾಡ್ತಾರೆ. ಟ್ರಯಾಂಗಲ್, ಫಾರ್ ಎಕ್ಸಾಂಪಲ್ ಏನು ಕೇಕ್ ಇರ್ಬೋದು, ಆಮೇಲೆ ಕೋನ್ ಐಸ್ ಕ್ರೀಮ್ ಇರ್ಬೋದು, ಆಮೇಲೆ ವಾಟರ್ ಮೆಲನ್ ಕಟ್ ಮಾಡೋದಕ್ಕಿರ್ಬೋದು. ಹಾಗಾಗಿ ಐ ಆಮ್ ದ ಬೆಸ್ಟ್ ಅಂತ ಏನಿರುತ್ತೆ? ಟ್ರಯಾಂಗಲ್ ಇರುತ್ತೆ. ನೆಕ್ಸ್ಟು ಲಿಸ್ನಿಂಗ್ ಟು ದ ಅದರ್ 3 ಫ್ರೆಂಡ್ಸ್, ರೆಕ್ಟ್ಯಾಂಗಲ್ ಲಾಫ್ ಅಲೌಡ್. ಇದೆಲ್ಲ ಕೇಳಿಸ್ಕೊತಾ ಇರ್ತೈತಲ್ಲ, ಯಾವುದು? ರೆಕ್ಟ್ಯಾಂಗಲ್. ಅದೇನು ಮಾಡುತ್ತೆ? ಜೋರಾಗಿ ನಗುತ್ತೆ. ಆಯತ ಅಂತೇನು ಹೇಳ್ತೀವಿ? ಅದು ಜೋರಾಗಿ ನಗ್ತಾ ಹೇಳುತ್ತೆ, ಅಫ್ಕೋರ್ಸ್ ನಾಟ್, ನೋ ಒನ್ ಕ್ಯಾನ್ ಬಿ ಬೆಟರ್ ದ್ಯಾನ್ ಮೀ. ಖಂಡಿತ ಇಲ್ಲ, ನನ್ನಕ್ಕಿಂತ ಯಾರೂ ಏನಿಲ್ಲ ಬೆಟರ್ ಆಗಿಲ್ಲ, ಚೆನ್ನಾಗಿಲ್ಲ. ಐ ಹ್ಯಾವ್ 4 sides, ನನಗೆ 4 ಸೈಡ್ಸ್ ಇದ್ದಾವೆ. 2 ಆರ್ ಈಕ್ವಲಿ ಲಾಂಗ್ ಆ್ಯಂಡ್ 2 ಆರ್ ಈಕ್ವಲಿ ಶಾರ್ಟ್. 2 ಏನಿದ್ದಾವೆ? ಅಪೋಸಿಟ್ ಸೈಡ್ಸಲ್ಲಿರ್ತಕ್ಕಂಥ 2 ಸೈಡ್ಸು ಈಕ್ವಲ್ ಆಗಿದ್ದಾವೆ, ಮತ್ತು ಇನ್ನು ಈಕ್ವಲ್ ಆಗಿ ಲಾಂಗ್ ಇದ್ದಾವೆ. ಉಳಿದ ಇನ್ನೆರಡು ಏನು ಸೈಡ್ಸ್ ಇದ್ದಾವೆ, ಅವು ಸಹಿತ ಶಾರ್ಟ್ ಆಗಿ ಈಕ್ವಲ್ ಆಗಿದ್ದಾವೆ ಅಂತ ಹೇಳುತ್ತೆ. ಐ ಲುಕ್ ಸೋ ಬ್ಯೂಟಿಫುಲ್, ನಾನು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀನಿ, ಸುಂದರವಾಗಿದ್ದೀನಿ. ಚಿಲ್ಡ್ರನ್ ಎಂಜಾಯ್ ಬಿಸ್ಕಿಟ್ಸ್ ಆ್ಯಂಡ್ ಚಾಕ್ಲೇಟ್ಸ್ ಇನ್ ರೆಕ್ಟ್ಯಾಂಗಲ್ ಶೇಪ್. ಮಕ್ಕಳು ತಿಂತಕ್ಕಂಥ ಬಿಸ್ಕಿಟು, ಚಾಕ್ಲೇಟ್ಸು ಎಲ್ಲ ರೆಕ್ಟ್ಯಾಂಗಲ್ ಶೇಪಲ್ಲಿದೆ. ದೇ ಆಲ್ಸೋ ಯೂಸ್ ಸೋ ಮೆನಿ ಥಿಂಗ್ಸ್ ಇನ್ ಮೈ ಶೇಪ್, ಐ ಆಮ್ ದ ಬೆಸ್ಟ್ ಸೆಡ್ ದ ರೆಕ್ಟ್ಯಾಂಗಲ್. ಅದ್ರ ಜೊತೆಗೆ ಸಾಕಷ್ಟು ಏನು ನನ್ನ ಶೇಪಲ್ಲಿ, ಆಯಕಲ್ಲಿರ್ತಕ್ಕಂಥ ಶೇಪಲ್ಲಿರ್ತಕ್ಕಂಥ ಸಾಕಷ್ಟು ಥಿಂಗ್ಸ್ಗಳಿದ್ದಾವೆ, ವಸ್ತುಗಳಿದ್ದಾವೆ. ಹಾಗಾಗಿ ನಾನೇ ಬೆಸ್ಟ್, ಐ ಆಮ್ ದ ಬೆಸ್ಟ್ ಅಂತ ಟ್ರಯಾಂಗಲ್ ಇರುತ್ತೆ. ಇಲ್ಲಿ ಬುಕ್ಸ್ ಇರ್ಬೋದು, ಎರೇಸರ್ ಇರ್ಬೋದು, ನೋಡಿ ಇಲ್ಲಿ ಕಾಣ್ತಾ ಇವೆಲ್ಲ ಏನು ಎನ್ವೆಲಪ್ ಕವರ್ ಇರ್ಬೋದು, ಎಲ್ಲ ಏನು ಕಾಣ್ತಾ ಇದ್ದಾವೆ?
ಎಲ್ಲ ರೆಕ್ಟ್ಯಾಂಗಲ್ ಶೇಪಲ್ಲಿ ಇದ್ದಾವೆ. ಹಾಗಾಗಿ ನಾನು ಬೆಸ್ಟು ಅಂತ ರೆಕ್ಟ್ಯಾಂಗಲ್ ಹೇಳುತ್ತೆ. The friends could not decide who was the best among them. Who was the best among them? They decided to ask the first person they meet. ಅಲ್ಲೇನಾಗುತ್ತೆ, 4 ಜನ ಆರ್ಗ್ಯೂ ಮಾಡುವಾಗ, ಫೈಟ್ ಮಾಡುವಾಗ ನಾನು ಬೆಸ್ಟು ಅಂತ ಏನು ಮಾಡ್ತವೆ, ಯಾರು ಬೆಸ್ಟ್ ಅಂತ ಅವ್ರಿಗೆ ಡಿಸೈಡ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ನಾವು ಯಾವ ಪರ್ಸನನ್ನು ಹೋಗುವಾಗ ಯಾವ ಪರ್ಸನ್ ಫಸ್ಟ್ ಮೀಟ್ ಆಗ್ತೀವಿ ನಾವು ಅವರನ್ನು ಕೇಳಿಕೊಂಡು ನಾವು ಡಿಸೈಡ್ ಮಾಡೋಣ ಯಾರು ನಾವು ಫಸ್ಟು ಅಂತ ಡಿಸೈಡ್ ಮಾಡ್ತೇವೆ. ಆಫ್ಟರ್ ಸಮ್ ಟೈಮ್ ದೇ ಮೆಟ್ ಅ ಸ್ಟಾರ್. ಆವಾಗ ಸ್ವಲ್ಪ ಹೊತ್ತಾದಮೇಲೆ ಏನಾಗುತ್ತೆ, ಸಮ್ ಟೈಮ್ ಆದಮೇಲೆ ದೇ ಮೆಟ್ ಅ ಸ್ಟಾರ್, ಒಂದು ಸ್ಟಾರ್ ಸಿಗುತ್ತೆ ಅವರಿಗೆ. ದೇ ಸ್ಟಾಪ್ಡ್ ಹರ್ ಆ್ಯಂಡ್ ಟೋಲ್ಡ್ ಹರ್ ಆಫ್ ದೇರ್ ಫೈಟ್. ಅವರನ್ನು ಸ್ಟಾಪ್ ಮಾಡಿ ಅವ್ರಿಗೇನು ಮಾಡ್ತಾರೆ, ಕೇಳ್ತಾರೆ ದೇರ್ ಫೈಟ್, ಅವ್ರ ಫೈಟ್ ಬಗ್ಗೆ ವಿವರಿಸ್ತಾರೆ. ದೇ ಆಸ್ಕ್ಡ್ ಹರ್ ಟು ಡಿಸೈಡ್ ಹೂ ವಾಸ್ ದ ಬೆಸ್ಟ್ ಅಮಂಗ್ ದೆಮ್. ಇಲ್ಲಿ ನೋಡ್ತಿರ್ಬೋದು ಸ್ಟಾರ್ಸು ಇವೆಲ್ಲ ಟ್ರಯಾಂಗಲು, ರೆಕ್ಟ್ಯಾಂಗಲ್ಲು, ಸರ್ಕಲ್ಲು, ಸ್ಕ್ವೇರ್ ಮತ್ತು ಟ್ರಯಾಂಗಲ್ ಎಲ್ಲ ಬಂದು ನೀನು ಡಿಸೈಡ್ ಮಾಡು. ದೇ ಆಸ್ಕ್ಡ್ ಹರ್ ಟು ಡಿಸೈಡ್ ಹೂ ವಾಸ್ ದ ಬೆಸ್ಟ್ ಅಮಂಗ್ ದೆಮ್. ಇವರ 4ರಲ್ಲಿ ಯಾರು ಬೆಸ್ಟು ಅಂತ ನೇಮ್ ಡಿಸೈಡ್ ಮಾಡು ಅಂತ ಹೇಳ್ತವೆ. ನೆಕ್ಸ್ಟು ದ ಸ್ಟಾರ್ ವಾಸ್ ವಾಯ್ಸ್. ಅದು ತುಂಬ ಜಾಣ ಇರುತ್ತೆ ಸ್ಟಾರು. ಹಾಗಾಗಿ ಶಿ ಲುಕ್ಡ್ ಆ್ಯಟ್ ಆಲ್ ಆಫ್ ದೆಮ್. ಅವಳೇನು ಮಾಡ್ತಾಳೆ, ಸ್ಟಾರು 4 ಜನರ ಹತ್ರ ನೋಡ್ತಾಳೆ. ಶಿ ಥಾಟ್ ಫಾರ್ ಅ ವೈಲ್. ಸ್ವಲ್ಪ ಯೋಚನೆ ಮಾಡಿ, ದೆನ್ ಶಿ ಸೆಡ್, ಆಲ್ ಆಫ್ ಯು ಆರ್ ಫ್ರೆಂಡ್ಸ್, ದೆನ್ ವೈ ಶುಡ್ ಯು ಫೈಟ್. ನೀವೆಲ್ಲ ಫ್ರೆಂಡ್ಸ್ ಆಗಿದ್ದೀರಾ, ಅದು ಯಾಕೆ ಕಿತ್ತಾಡ್ತಾ ಇದ್ದೀರಾ? ಲೆಟ್ ಮಿ ಟೆಲ್ ಯು ಸಮಥಿಂಗ್ ವೆರಿ ಇಂಪಾರ್ಟೆಂಟ್. ನಾನು ಇವಾಗ ಏನು ಮಾಡ್ತೀನಿ, ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಷಯನ ನಿಮ್ಗೆ ಹೇಳ್ತೀನಿ. ಡು ಯು ನೋ ವಾಟ್ ಯು ಕುಡ್ ಡೂ ಇಫ್ ಯು ವೇರ್ ಟುಗೆದರ್? ನೀವು ಜೊತೆಯಾಗಿದ್ದರೆ ಏನಾಗುತ್ತೆ ಅಂತ ಹೇಳಲ್ಲ. ಯು ಕುಡ್ ಕ್ರಿಯೇಟ್ ದ ಮೋಸ್ಟ್ ಬ್ಯೂಟಿಫುಲ್ ಪಿಕ್ಚರ್ ಆ್ಯಂಡ್ ಪ್ಯಾಟರ್ನ್ಸ್. ನೀವು ಅತಿ ಸುಂದರವಾಗಿರ್ತಕ್ಕಂಥ ಪ್ಯಾಟರ್ನ್ಗಳನ್ನು ನೀವೇನು ಮಾಡ್ಬೋದು, ಕ್ರಿಯೇಟ್ ಮಾಡ್ಬೋದು. ಜಸ್ಟ್ ಲುಕ್ ಅರೌಂಡ್, ನೋಡಿ ನಿಮ್ಮ ಸುತ್ತಮುತ್ತ ನೋಡಿ. ವಿ ಫೈಂಡ್ ಅಮೇಝಿಂಗ್ ಡಿಸೈನ್ಸ್ ಆ್ಯಂಡ್ ಥಿಂಗ್ಸ್ ಇನ್ ಆಲ್ ದ ಶೇಪ್ಸ್. ಎಷ್ಟು ಚೆನ್ನಾಗಿರ್ತಕ್ಕಂಥ ಡಿಸೈನ್ಗಳನ್ನು ಮತ್ತು ಶೇಪ್ಗಳನ್ನು ನಾವು ನೋಡ್ತಿದ್ವಿ. ಸೊ ಸ್ಟಾಪ್ ಫೈಟಿಂಗ್. ಹಾಗಾಗಿ ಫೈಟಿಂಗ್ ಮಾಡೋದನ್ನು ನಿಲ್ಲಿಸಿ. ಟುಗೆದರ್ ವಿ ಆಲ್ ಕ್ಯಾನ್ ಕ್ರಿಯೇಟ್ ವಂಡರ್ಸ್. ನಾವು ಜೊತೆಯಾಗಿ ಏನು ಮಾಡೋಣ, ಸಾಕಷ್ಟು ಇರ್ತಕ್ಕಂಥ ವಂಡರ್ಗಳನ್ನು ನಾವು ಕ್ರಿಯೇಟ್ ಮಾಡೋಣ. ನೆಕ್ಸ್ಟ್, ದ ಫ್ರೆಂಡ್ಸ್ ರಿಯಲೈಸ್ ದೇರ್ ಮಿಸ್ಟೇಕ್ ಆ್ಯಂಡ್ ಪ್ರಾಮಿಸ್ಡ್ ಈಚ್ ಅದರ್ ದ್ಯಾಟ್ ದೇ ವುಡ್ ನೆವರ್ ಫೈಟ್ ಅಗೇನ್. ಫ್ರೆಂಡ್ಸ್ ಎಲ್ಲ ಏನು ಮಾಡ್ತಾರೆ, ತಮ್ಮ ತಪ್ಪಿನ ಅರಿವಾಗಿ ಪ್ರಾಮಿಸ್ ಮಾಡ್ಕೊತಾರೆ ಒಬ್ರಿಗೊಬ್ರು. ಏನಂತ, ದ್ಯಾಟ್ ದೇ ವುಡ್ ನೆವರ್ ಫೈಟ್ ಅಗೇನ್. ಮತ್ತೊಂದು ಸತಿ ನಾವು ಯಾವತ್ತೂ ಫೈಟ್ ಮಾಡೋದು ಬೇಡ ಅಂತೇಳಿ ಡಿಸೈಡ್ ಮಾಡಿಕೊಂಡು ದೇ ರಿಮೇನ್ ಬೆಸ್ಟ್ ಫ್ರೆಂಡ್ಸ್ ಫಾರ್ ಎವರ್. ಯಾವಾಗಲೂ ಏನು ಮಾಡ್ತಾರೆ, ಬೆಸ್ಟ್ ಫ್ರೆಂಡ್ ಆಗಿ ಉಳ್ಕೊತಾರೆ. ಇದಿಷ್ಟು ಬೆಸ್ಟ್ ಫ್ರೆಂಡ್ಸ್ ಇರ್ತಕ್ಕಂಥ ಒಂದು ಸ್ಟೋರಿ. ಬೆಸ್ಟ್ ಫ್ರೆಂಡ್ಸು ಯಾವ್ಯಾವ್ದು ಬಂತು, ಸರ್ಕಲ್, ಸ್ಕ್ವೇರ್, ಟ್ರಯಾಂಗಲ್, ರೆಕ್ಟ್ಯಾಂಗಲ್, ಇದ್ರ ಜೊತೆಗೆ ಸ್ಟಾರು. ಇಷ್ಟೆಲ್ಲ ಶೇಪ್ಗಳನ್ನು ಈ ಒಂದು ಸ್ಟೋರಿಲಿ ನಾವು ತಿಳ್ಕೊತೀವಿ. ಇವಾಗ ಕ್ವಶನ್ ಆನ್ಸರ್ಗಳನ್ನು ನೋಡ್ತಾ ಹೋಗೋಣ. ಈ ಒಂದು ಪಾಠ ಇರ್ತಕ್ಕಂಥ ಕ್ವಶನ್ ಆನ್ಸರ್ಗಳನ್ನು ನೋಡ್ತಾ ಹೋಗೋಣ. ಆನ್ಸರ್ ದ ಫಾಲೋವಿಂಗ್. ಹೂ ವೇರ್ ದ 4 ಫ್ರೆಂಡ್ಸ್? ಫಸ್ಟ್ one, circle, square, triangle and rectangle. Second question, why were they fighting? They were fighting because each thought they were the best shape. Who helped them to end their fight? The star helped them to end their fight. Fourth question, what lesson did the friends learn in the end? They learned that everyone is special and should not fight. ನೆಕ್ಸ್ಟ್, ಇಲ್ಲಿ ಸರಿ ತಪ್ಪುಗಳನ್ನು ಏನು ಮಾಡಬೇಕಾಗುತ್ತೆ, ನಾವು ಹೇಳಬೇಕಾಗುತ್ತೆ. ಸರಿ ಇದ್ದರೆ ಟಿ ಅಂತ, ಟ್ರೂ, ಫಾಲ್ಸ್ ಅಂದರೆ ತಪ್ಪಾಗಿದ್ದರೆ ಎಫ್ ಅಂತ ನಾವು ಬರೀಬೇಕಾಗುತ್ತೆ. ರೈಟ್ ಟಿ ಫಾರ್ ಟ್ರೂ ಆ್ಯಂಡ್ ಎಫ್ ಫಾರ್ ಫಾಲ್ಸ್. ಫಸ್ಟ್ ಒನ್, ದ ಸರ್ಕಲ್ ಡಸ್ ನಾಟ್ ಹ್ಯಾವ್ ಶಾರ್ಪ್ ಎಡ್ಜಸ್. ಕರೆಕ್ಟು. ಇದು ಸರ್ಕಲ್ಗೆ ಯಾವುದೇ ರೀತಿ ಶಾರ್ಪ್ ಎಡ್ಜ್ ಇರಲ್ಲ, ಹಾಗಾಗಿ ದಿಸ್ ಈಸ್ ಟ್ರೂ, ಟಿ. A square has 4 sides but not all of them are equal in size. ಸ್ಕ್ವೇರ್ ಇರುತ್ತೆ, 4 sides ಇರುತ್ತೆ, ಕರೆಕ್ಟು. ಆದರೆ ಬಟ್ ಅವ್ರೇನು ಕೊಟ್ಟಿದ್ದಾರೆ, ನಾಟ್ ಆಲ್ ಆಫ್ ದೆಮ್ ಆರ್ ಈಕ್ವಲ್ ಇನ್ ಸೈಜ್. ಎಲ್ಲ ಈಕ್ವಲ್ ಆಗಿರಲ್ಲ ಅಂತ ಕೊಟ್ಟಿದ್ದಾರೆ. ದಟ್ ಈಸ್ ಅ ಫಾಲ್ಸ್, ಬಿಕಾಸ್ ಸ್ಕ್ವೇರ್ ಹ್ಯಾಸ್ 4 sides ಬಟ್ ದೇ ಆಲ್ ಆರ್ ಈಕ್ವಲ್ ಇನ್ ಸೈಜ್. ಜೊತೆಗೆ ಅವು ಈಕ್ವಲ್ ಆಗಿರ್ತವೆ. ದ ಟ್ರಯಾಂಗಲ್ ಹ್ಯಾಸ್ 2 sides. 2 sides ರಾಂಗ್. ಇಟ್ ಈಸ್ ಟ್ರಯಾಂಗಲ್ ಹ್ಯಾಸ್ 3 sides. 3 sides ಇರ್ತವೆ, ಹಾಗಾಗಿ ದಿಸ್ ಇಸ್ ಆಲ್ಸೋ ಫಾಲ್ಸ್. ದ ಫ್ರೆಂಡ್ಸ್ ಕುಡ್ ಡಿಸೈಡ್ ಹೂ ವಾಸ್ ದ ಬೆಸ್ಟ್ ಅಮಂಗ್ ದೆಮ್. ನೋ,
ಯಾರು ಡಿಸೈಡ್ ಮಾಡ್ತಾರೆ? ಫ್ರೆಂಡ್ಸ್ ಕುಡ್ ಡಿಸೈಡ್. ಅವ್ರು ಡಿಸೈಡ್ ಮಾಡಲ್ಲ, ಸ್ಟಾರ್ ಬಂದು ಅವ್ರಿಗೆ ಹೇಳುತ್ತೆ ನೀವೆಲ್ಲ ಏನು ಮಾಡ್ತೀರಾ, ಫ್ರೆಂಡ್ಸ್ ಆಗಿರಬೇಕು, ಜೊತೆಗಿದ್ದರೆ ಚೆನ್ನಾಗಿರ್ತಕ್ಕಂಥ ಕ್ರಿಯೇಟ್ ಮಾಡ್ಬೋದು ಅಂತ ಹೇಳಿದಾಗ ಅವರು ಫ್ರೆಂಡ್ಸ್ ಆಗಿರ್ತಾರೆ. ಹಾಗಾಗಿ ಈ ಒಂದು ಏನಾಗುತ್ತೆ ಸ್ಟೇಟ್ಮೆಂಟು ಫಾಲ್ಸ್. ಹೂ ಈಸ್ ಯುವರ್ ಫ್ರೆಂಡ್? ವಾಟ್ ಆರ್ ದ ಥಿಂಗ್ಸ್ ಯು ಕ್ಯಾನ್ ಡೂ ವೆನ್ ಯುವರ್ ಫ್ರೆಂಡ್ ಹೆಲ್ಪ್ಸ್ ಯು? ಹೂ ಈಸ್ ಯುವರ್ ಫ್ರೆಂಡ್? ಇಲ್ಲಿ ಏನಾಗುತ್ತೆ ಮೈ ಫ್ರೆಂಡ್, ಯುವರ್ ಫ್ರೆಂಡ್ ನೇಮ್ ಬರೀಬೇಕಾಗುತ್ತೆ. ಹೆಲ್ಪ್ ಮಾಡಿದಾಗ ಏನಂತ ಮಾಡ್ತೀರಾ ನೀವು? ಐ ಸೇ ಥ್ಯಾಂಕ್ ಯು. ನೆಕ್ಸ್ಟ್, ಲುಕ್ ಅರೌಂಡ್ ಯು, ಟಾಕ್ ಅಬೌಟ್ ದ ಶೇಪ್ಸ್ ಆಫ್ ವಾಟ್ ಯು ಸಿ. The clock is a circle, the door is a rectangle. ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ಶೇಪ್ಗಳನ್ನು ನೀವು ಹೇಳಬೇಕಾಗುತ್ತೆ. ದ ಕ್ಲಾಕ್ ಈಸ್ ಅ ಸರ್ಕಲ್, ದ ಡೋರ್ ಈಸ್ ಅ ರೆಕ್ಟ್ಯಾಂಗಲ್, ದ ವಿಂಡೋ ಈಸ್ ಅ ಸ್ಕ್ವೇರ್, ದ ಪಿಜ್ಜಾ ಸ್ಲೈಸಸ್ ಈಸ್ ಅ ಟ್ರಯಾಂಗಲ್. ಈ ರೀತಿಯಾಗಿ ಸಾಕಷ್ಟು ನೀವು ಏನು ಮಾಡಬೇಕಾಗುತ್ತೆ, ಶೇಪ್ಗಳನ್ನು ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ವಸ್ತುಗಳನ್ನು ಬರೀಬೇಕಾಗುತ್ತೆ. Divide into group 5. Each of you will be one character in the story. Circle, square, triangle, rectangle and the star. ಒಬ್ಬೊಬ್ಬರು ಒಂದೊಂದು ಕ್ಯಾರೆಕ್ಟರನ್ನು ಚೂಸ್ ಮಾಡಿಕೊಂಡು ನೀವೇನು ಮಾಡಿರಿ ಅದನ್ನು ಅವ್ರ ಕ್ಯಾರೆಕ್ಟರ್ ಏನು ಬರುತ್ತೆ ಅದನ್ನು ನೀವು ಓದಬೇಕಾಗುತ್ತೆ. ನೆಕ್ಸ್ಟ್, ರೀಡ್ ದ ಫಾಲೋಯಿಂಗ್ ಲೈನ್ಸ್. ಅ ಪಿಜನ್ ಆ್ಯಂಡ್ ಎನ್ ಆ್ಯಂಟ್ become friends. Notice that we use a before pigeon and an before ant. We use a before singular nouns that begin with the consonant. An is used before singular nouns that begin with the vowel sound. For example, a, e, I, o, u. Using this information, fill up the following blanks. ಇಲ್ಲಿ 3ನೇ ಕ್ಲಾಸಿಗೆ ಇರೋದ್ರಿಂದ ಹಾಗಾಗಿ ಎ ಆ್ಯನ್ ಅನ್ನು ಕೊಟ್ಟಿರ್ತಾರೆ. ಆ ಎ ಆ್ಯನ್ ಅನ್ನು ನಾವೇನು ಮಾಡಬೇಕಾಗುತ್ತೆ, ಇಲ್ಲಿ ಬರೀಬೇಕಾಗುತ್ತೆ. ಎಲ್ಲಿ ಇಂಗ್ಲೀಷಲ್ಲಿ ಇರ್ತಕ್ಕಂಥ ಒಟ್ಟು ಅಕ್ಷರಗಳೆಷ್ಟು 26. ಅದರಲ್ಲಿ 5 ವೋವೆಲ್ಸು ಎ, ಇ, ಐ, ಒ, ಯು. ಆ ಎ, ಇ, ಐ, ಒ, ಯು ಇಂದ ಸ್ಟಾರ್ಟ್ ಆಗ್ತಕ್ಕಂಥ ನೌನ್ಸ್ಗಳ ಮುಂದೆ ಏನಾಗುತ್ತೆ, ಆ್ಯನ್ ಅನ್ನು ಯೂಸ್ ಮಾಡಬೇಕಾಗತ್ತೆ. ಕಾನ್ಸನೆಂಟ್ ಮುಂದೆ ಯೂಸ್ ಮಾಡ್ತಕ್ಕಂಥ ಕಾನ್ಸನೆಂಟ್ ಮುಂದೆ ನಾವೇನು ಮಾಡಬೇಕಾಗುತ್ತೆ, ಬಿಫೋರ್ ದ ಕಾನ್ಸನೆಂಟ್ ವಿ ಯೂಸ್ ಎ. ಇಷ್ಟು ಇನ್ಫಾರ್ಮೇಷನ್ 3ನೇ ಕ್ಲಾಸಿಗೆ. ಇನ್ನೂ ಡಿಟೇಲ್ ಆಗಿ ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ಏನಾಗುತ್ತೆ ಇದು ಬರುತ್ತೆ. ಹಾಗಾಗಿ ನಾವು ಎ ಕಾನ್ಸನೆಂಟ್ ಇರ್ತಕ್ಕಂಥ ನಾವು ಮುಂದ್ಗಡೆ ಬರೀಬೇಕು. ನೆಕ್ಸ್ಟು ಆ್ಯನ್ ಏನಂತೆ ಬಿಫೋರ್ ದ ಓವೆಲ್ ಅಷ್ಟೇ. ಈಗ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ಎ. ಸಿ ಅ ಡಾಗ್ ಈಸ್ ಬಾರ್ಕಿಂಗ್ ಎಟ್ ದ ಪೋಸ್ಟ್ಮನ್. ಡಾಗ್ ಇಲ್ಲಿ ಏನಾಗುತ್ತೆ ಕಾನ್ಸನೆಂಟ್ ಡಿ. ಡಾಗ್ ನೌನ್ ಬರುತ್ತೆ, ಅಲ್ಲಿ ನಾವೇನು ಮಾಡಬೇಕಾಗುತ್ತೆ ಎ. ಮೈ ಮದರ್ ಗಿವ್ಸ್ ಚಾಪ್ಟರ್ ಟು ಅ ಕೌ ಎವ್ರಿ ಡೇ. ಇನ್ ಸಮ್ಮರ್ ಎ ಸ್ಪ್ಯಾರೋ ಬಿಲ್ಡ್ಸ್ ಇಟ್ಸ್ ನೆಸ್ಟ್ ಆನ್ ದ ಮ್ಯಾಂಗೋ ಟ್ರೀ ನಿಯರ್ ಅವರ್ ಹೌಸ್. ನೆಕ್ಸ್ಟು ಇಲ್ಲಿ ಆ್ಯನ್ ಓವೆಲ್ ಸೌಂಡ್ ಬಂದಿರೋದ್ರಿಂದ ಐ ಸಾ ಆ್ಯನ್ ಈಗಲ್, ಇ ಬಂದಿರೋದ್ರಿಂದ ಇಲ್ಲಿ ಓವೆಲ್ ಬಂದಿರೋದ್ರಿಂದ ಹಾಗಾಗಿ ನಾವು ಆ್ಯನ್ ಅಂತ ಯೂಸ್ ಮಾಡಬೇಕಾಗುತ್ತೆ. ಆ್ಯನ್ ಈಗಲ್ ಎಸ್ಟರ್ಡೇ. ಮಾಯಾ ಬಾಟ್ ಆ್ಯನ್ ಅಂಬ್ರೆಲಾ ಫಾರ್ ದ ಮಾನ್ಸೂನ್. ಆ್ಯನ್ ಐಸ್ ಕ್ರೀಮ್ ಮ್ಯಾನ್ ಬ್ರಿಂಗ್ಸ್ ಹೀಸ್ ಕಾರ್ಟ್ ಇನ್ ದ ಈವ್ನಿಂಗ್. ಇಲ್ಲೆಲ್ಲ ಓವೆಲ್ಸ್ ಬಂದಿರೋದ್ರಿಂದ 3 ಸೆಂಟೆನ್ಸಲ್ಲಿ ನಾವೇನು ಮಾಡಬೇಕಾಗುತ್ತೆ, ಅಲ್ಲಿ ಆ್ಯನ್ ಬರೀಬೇಕಾಗುತ್ತೆ. ನೆಕ್ಸ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ಎ ಆರ್ ಆ್ಯನ್. ಇಲ್ಲಿ ಮಿಕ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಬ್ರೌನ್ ಅಂತಕ್ಕಂಥದ್ದು ಒಂದು ಕಾನ್ಸನೆಂಟ್ ಆಗಿರೋದ್ರಿಂದ ನಾವು ಮುಂಚೆ ಏನು ಮಾಡಬೇಕಾಗುತ್ತೆ, ಎ ಬ್ರೌನ್ ಆ್ಯಂಡ್ ಲೆಗ್ ಆ್ಯನ್ ಎಗ್. ಈ ಇರೋದ್ರಿಂದ ಇಲ್ಲಿ ಕಾನ್ಸನೆಂಟು ಅಲ್ಲ, ಅದು ಓವಿಲ್. ಹಾಗಾಗಿ ನಾವೇನು ಮಾಡಬೇಕಾಗುತ್ತೆ, ಇಲ್ಲಿ ಆ್ಯನ್ ಯೂಸ್ ಮಾಡಬೇಕಾಗುತ್ತೆ. ಆ್ಯನ್ ಈಗಲ್ ಸ್ಯಾಟ್ ಆನ್ ಎ ಬಿಲ್ಡಿಂಗ್. ಮೇರಿ ಏಟ್ ಆ್ಯನ್ ಆಪ್ರಿಕಾಟ್, ಅ ಚಿಕ್ಕು ಆ್ಯಂಡ್ ಆ್ಯನ್ ಆರೆಂಜ್. ಈ ರೀತಿಯಾಗಿ ಎ ಮತ್ತು ಆ್ಯನನ್ನು ನಾವು ಬಳಸಿ ಫಿಲ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಪೇಸ್ಟ್ ಅ ಪಿಕ್ಚರ್ ಆಫ್ ಯುವರ್ ಫ್ರೆಂಡ್. ಇಲ್ಲಿ ನೀವು ಏನು ಮಾಡಬೇಕು, ನಿಮ್ಮ ಫ್ರೆಂಡ್ ಒಂದು ಪಿಕ್ಚರನ್ನು ನೀವು ಏನು ಮಾಡಬೇಕಾಗುತ್ತೆ, ಇಲ್ಲಿ ಅಂಟಿಸ್ಬೇಕು. ನೆಕ್ಸ್ಟು ಇಲ್ಲಿ ರೈಟ್ ಅ ಫ್ಯೂ ಲೈನ್ಸ್ ಅಬೌಟ್ ಯುವರ್ ಫ್ರೆಂಡ್ ಬೈ ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್. ಮೈ ಫ್ರೆಂಡ್ಸ್ ನೇಮ್ ಈಸ್, ನನ್ನ ಫ್ರೆಂಡ್ ಹೆಸರು he or she is a boy or girl. He or she is a dash years old. For example 10 years old, 11 years old ಬರೀಬೇಕಾಗುತ್ತೆ. ನೆಕ್ಸ್ಟು he is her favorite color ಯಾವುದು ಅನ್ನೋದನ್ನು ಬರೀಬೇಕಾಗುತ್ತೆ. he she likes to play ಕಬಡ್ಡಿ, ಖೋ-ಖೋ ಇಲ್ಲ ವಾಲಿಬಾಲ್ ಯಾವ್ದು ಬರೀಬೇಕಾಗುತ್ತೆ, ಅಲ್ಲ ಗೇಮನ್ನು ಬರೀಬೇಕಾಗುತ್ತೆ. he she wants to become ಟೀಚರ್, ಸೋಲ್ಜರ್. ಈ ರೀತಿಯಾಗಿ ಅವು ಯಾವುದು ಏನು ಆಗಬೇಕು ಅನ್ನೋದನ್ನು ಇಲ್ಲಿ ಬರೀಬೇಕಾಗುತ್ತೆ. ಐ ಲವ್ ಮೈ ಫ್ರೆಂಡ್. ಇದಿಷ್ಟು ಪಾರ್ಟ್ ಬಿ. ನೆಕ್ಸ್ಟು ಯೂಸ್ ದ ಸ್ಪೇಸ್ ಗಿವನ್ ಬಿಲೋ ದ ಡ್ರಾ ದ 4 ಫ್ರೆಂಡ್ಸ್ ಯು ಮೇಟ್ ಇನ್ ಚಾಪ್ಟರ್ 3. ಚಾಪ್ಟರ್ 3ಯಲ್ಲಿರ್ತಕ್ಕಂಥ ಫ್ರೆಂಡ್ಸನ್ನು ನೀವೇನು ಮಾಡಬೇಕಾಗುತ್ತೆ, ಇಲ್ಲಿ ಡ್ರಾ ಮಾಡಬೇಕಾಗುತ್ತೆ.
ಬೇಕು ಅಂದರೆ ನೀವು ಕಲರ್ ಸಹಿತ ಮಾಡ್ಬೋದು. ಟ್ರಯಾಂಗಲ್, ಸರ್ಕಲ್, ಸ್ಕ್ವೇರ್ ಆ್ಯಂಡ್ ರೆಕ್ಟ್ಯಾಂಗಲ್. ದಿಸ್ ಈಸ್ ನೆಕ್ಸ್ಟು ಡ್ರಾ ಪಿಕ್ಚರ್ಸ್ ಯೂಸಿಂಗ್ ದ 4 friends mentioned in chapter 3. You can use the pictures given below for ideas. ಇಲ್ಲಿ ಏನು ಮಾಡಬೇಕಾಗುತ್ತೆ, ನಾವು ಏನು ಸರ್ಕಲ್ಲು, ಟ್ರಯಾಂಗಲ್ಲು, ಆಮೇಲೆ ಸ್ಕ್ವೇರು, ರೆಕ್ಟ್ಯಾಂಗಲನ್ನು ಬಳಸ್ಕೊಂಡು ಇಲ್ಲಿ ನಾವು ಪಿಕ್ಚರ್ಸ್ಗಳನ್ನು ಬರಿಬೇಕಾಗುತ್ತೆ. ಏನು ಡಿಸೈನ್ಗಳನ್ನು ನಾವು ಬರಿಬೇಕಾಗುತ್ತೆ. ಆ ಒಂದು 4 ಫ್ರೆಂಡ್ಸ್ಗಳನ್ನು ಯೂಸ್ ಮಾಡಿಕೊಂಡು ನಾವಿಲ್ಲಿ ಒಂದು ಪಿಕ್ಚರ್ಸನ್ನು ಡ್ರಾ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಇಲ್ಲಿ ಫಾರ್ ಎಕ್ಸಾಂಪಲ್ಸ್ ಇಲ್ಲಿ ಒಂದು ಪಿಕ್ಚರ್ಸನ್ನು ತೋರಿಸಿದ್ದಾರೆ. ಇಲ್ಲಿ ನಾವು ಟ್ರಯಾಂಗಲಲ್ಲಿ ಮಿಕ್ಸ್ ಆಗಿದೆ ರೆಕ್ಟ್ಯಾಂಗಲನ್ನು ಬಳಸಿ ಈ ಥರ ಗುಡಿಸಿ ಈ ಥರ ಒಂದು ಪಿಕ್ಚರ್ ಈ ರೀತಿಯಾಗಿ ಬರುತ್ತೆ. ನೆಕ್ಸ್ಟು ಫನ್ ವಿತ್ ವರ್ಡ್ಸ್ ಇದೆ. ಇದೊಂದು ವಾಟ್ ಡು ಯು ಡೂ, ಹೂ ಆರ್ ಯು ಆ್ಯಂಡ್ ವಾಟ್ ಡು ಯು ಡೂ, ವಿ ಆರ್ ಬರ್ಡ್ಸ್, ವಿ ಚಿರ್ಪ್ ಆ್ಯಂಡ್ ಸಿಂಗ್. ಈ ರೀತಿಯಾಗಿರ್ತಕ್ಕಂಥ ಒಂದು ಏನು ಚಿಕ್ಕದಾಗಿರ್ತಕ್ಕಂಥ ಒಂದು ಪೊಯಮ್ ಥರ ಕೊಟ್ಟಿದ್ದಾರೆ. ಅದನ್ನು ನಾವೇನು ಮಾಡಬೇಕಾಗುತ್ತೆ, ಓದಬೇಕಾಗುತ್ತೆ. ಇದಿಷ್ಟು ಚಾಪ್ಟರ್ 3 ಚಾಪ್ಟರ್ 3 ಯಾವುದು, ಬೆಸ್ಟ್ ಫ್ರೆಂಡ್ಸ್ ಚಾಪ್ಟರ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.